ತುಳುನಾಡು ಪರಶುರಾಮನ ಸೃಷ್ಟಿ ಹೇಗೆ ಮತ್ತು ತುಳುನಾಡಿನಲ್ಲಿ ನಾಗದೇವರಿಗೆ ಏಕೆ ವಿಶೇಷ ಪೂಜೆಗಳು? ಜನರು ವಾಸಿಸಲು ಯೋಗ್ಯವಲ್ಲದ ಬಂಜರು ಭೂಮಿಯಾಗಿದ್ದ ತುಳುನಾಡು ಭೂಮಿಯನ್ನು ಜನರ ವಾಸಭೂಮಿಯನ್ನಾಗಿಸಿದ ನಾಗಗಳು. ಈ ರೋಚಕವಾದ ಈ ಪುರಾಣದ ಕಥೆಯ ಬಗ್ಗೆ ಗೊತ್ತಿದೆಯೇ? ಈ ವಿಡಿಯೋ ನೋಡಿ. ಕಾಮಧೇನುಗೋಸ್ಕರ ಸಹಸ್ರಬಾಹು ಕಾಂತವೀರ್ಯಾರ್ಜುನನು ಪರಶುರಾಮನ ತಂದೆಯನ್ನು ಕೊಂದು ತಲೆಯನ್ನು ಕತ್ತರಿಸಿಕೊಂಡು ಹೋಗುತ್ತಾನೆ. ಈ ಸೇಡಿಗಾಗಿ ಕಾಂತವೀರ್ಯಾರ್ಜುನನನ್ನು ಕೊಂದು ಇಡೀ ಭೂಮಂಡಲವನ್ನು 21 ಬಾರಿ ಸುತ್ತಿ ಅಧರ್ಮದಲ್ಲಿ ತೊಡಗಿದ ಕ್ಷತ್ರಿಯರನ್ನು ಕೊಲ್ಲುತ್ತಾನೆ ಪರಶುರಾಮ. ಕಾಂತವೀರ್ಯಾರ್ಜುನ ಮಹಾಕ್ಷತ್ರಿಯ, ಸಹಸ್ರಬಾಹು ಅಂತಲೂ ಅವನನ್ನು ಕರೆಯುತ್ತಾರೆ. ಒಮ್ಮೆ ಅವನ ಅಗಾಧವಾದ ಸೈನ್ಯ ಜಮದಗ್ನಿ ಆಶ್ರಮದ ಕಡೆ ಬಂದಾಗ ಆ ದೊಡ್ಡ ಸೈನ್ಯಕ್ಕೆಲ್ಲ ಆ ಆಶ್ರಮದಲ್ಲಿ ಮೃಷ್ಟಾನ ಭೋಜನ ಸಿಗುತ್ತದೆ. ಒಬ್ಬ ಋಷಿ ತನ್ನೆಲ್ಲ ದೊಡ್ಡ ಸೈನ್ಯಕ್ಕೆ ಹೇಗೆ ಇಷ್ಟು ಉಪಚಾರ ಮಾಡಿದ ಅಂತ ವಿಚಾರಿಸಿದಾಗ ಕಾಂತವೀರ್ಯಾರ್ಜುನನಿಗೆ ಆಶ್ರಮದಲ್ಲಿನ ಕಾಮಧೇನು ಇದನ್ನು ಸಾಧ್ಯ ಮಾಡಿತು ಎಂಬುದು ತಿಳಿಯುತ್ತದೆ. ಸಹಸ್ರಬಾಹುವಿಗೆ ಕಾಮಧೇನುವಿನ ಮೇಲೆ ಕಣ್ಣು ಬಿದ್ದು ಅದನ್ನು ತನ್ನ ಆಸ್ಥಾನಕ್ಕೆ ಕೊಡಲು ಕೇಳುತ್ತಾನೆ. ಜಮದಗ್ನಿ ಇದನ್ನು ವಿರೋಧ ಮಾಡುತ್ತಾರೆ. ಸಹಸ್ರಬಾಹು ಜಮದಗ್ನಿಯ ಮೇಲೆ ಹಲ್ಲೆ ಮಾಡಿ ಕಾಮಧೇನುವನ್ನು ಕೊಂಡೊಯ್ಯಲು ಪ್ರಯತ್ನಿಸುತ್ತಾನೆ. ಜಮದಗ್ನಿ ಇರುವಲ್ಲಿ ಮಾತ್ರ ಕಾಮಧೇನು ಇರುತ್ತದೆ ಎಂಬ ರಹಸ್ಯ ತಿಳಿದ ಕಾಂತವೀರ್ಯಾರ್ಜುನ ಜಮದಗ್ನಿಯ ತಲೆ ಕತ್ತರಿಸಿಕೊಂಡು ಹೋಗುತ್ತಾನೆ. ಕಾಮಧೇನು ಕಾಂತವೀರ್ಯಾರ್ಜುನನು ಹಿಂಬಾಲಿಸುತ್ತದೆ. ಈ ವಿಷಯವನ್ನು ತಿಳಿದ ಪರಶುರಾಮ ಉಗ್ರ ರೂಪ ತಾಳಿ ಕೊನೆಗೆ ಅವನು ಸಹಸ್ರಬಾಹುವನ್ನು ಕೊಲ್ಲುತ್ತಾನೆ. ಅಷ್ಟೇ ಅಲ್ಲದೆ ಪರಶುರಾಮನಿಗೆ ಇಡೀ ಕ್ಷತ್ರಿಯ ಕುಲದ ಬಗ್ಗೆ ಆಕ್ರೋಶ ಬರುತ್ತದೆ. ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಹಾಕಿ ಎಲ್ಲ ಕ್ಷತ್ರಿಯರನ್ನು ವಧೆ ಮಾಡುತ್ತಾನೆ. ಈ ಕೃತ್ಯದಿಂದ ತನಗುಂಟಾದ ದೋಷವನ್ನು ಪರಿಹರಿಸಿಕೊಳ್ಳಲು ಕೊನೆಗೆ ತನ್ನೆಲ್ಲ ಭೂಮಿಯನ್ನು ದಾನ ಮಾಡುತ್ತಾನೆ. ಕೊನೆಗೆ ತಪಸ್ಸಿಗೆ ನಿಲ್ಲಲು ಹೊರಟಾಗ ತನ್ನ ಭೂಮಿ ಇಲ್ಲದೆ ಇರುವುದನ್ನು ನೆನೆದು ಆಗ ತನ್ನ ನೆಲವನ್ನು ಮಾಡಿಕೊಳ್ಳಲು ತನ್ನ ಪರುಷವನ್ನು ಸಮುದ್ರದೆಡೆಗೆ ಎಸೆಯುತ್ತಾನೆ. ಸಮುದ್ರದ ನೀರು ಹಿಂದೆ ಸರಿಯುತ್ತದೆ. ಸಮುದ್ರದ ನೀರು ಹಿಂದೆ ಸರಿದ ಜಾಗ ಭೂಪ್ರದೇಶವಾಗುತ್ತದೆ. ಅಲ್ಲಿ ಆತ ತಪಸ್ಸಿಗೆ ನಿಲ್ಲುತ್ತಾನೆ. ಇದೇ ಕಾರಣಕ್ಕೆ ಕರಾವಳಿಯ ಭೂಪ್ರದೇಶವನ್ನು ಪರಶುರಾಮನ ಸೃಷ್ಟಿ ಎಂದು ಹೇಳುತ್ತಾರೆ. ಕರಾವಳಿ ಪ್ರದೇಶ ಮತ್ತು ತುಳುನಾಡು ಪರಶುರಾಮರ ಸೃಷ್ಟಿ. ಪರಶುರಾಮರು ಕ್ಷತ್ರಿಯರ ಹತ್ಯೆಯನ್ನು ಮಾಡಿದ ನಂತರ ಕೊಡಲಿಯನ್ನು ಹಿಡಿದುಕೊಂಡು ಪಶ್ಚಿಮ ಘಟ್ಟದ ಸಹ್ಯಾದ್ರಿ ತಪ್ಪಲಿಗೆ ಬರುತ್ತಾನೆ. ತಾನು ಮಾಡಿದ ಕೊಲೆಗಳಿಗೆ ಬೇಸರಗೊಂಡು ತನ್ನ ಆಯುಧವನ್ನು ತ್ಯಜಿಸಲು ನಿರ್ಧಾರವನ್ನು ತಳೆಯುತ್ತಾನೆ. ಅಂದಿನ ಕಾಲದಲ್ಲಿ ತುಳುನಾಡು ಸಮುದ್ರದ ತೆಕ್ಕೆಯಲ್ಲಿತ್ತು. ಬಯಲುಗಳಲ್ಲಿ ನೀರು ತುಂಬಿಕೊಂಡು ಗುಡ್ಡಗಳು ಅಲ್ಲಲ್ಲಿ ಕುದ್ದಿರುವಂತೆ ಸಮುದ್ರದ ಮಧ್ಯೆ ಎದ್ದು ತಲೆ ಎತ್ತಿ ನಿಂತಿದ್ದವು. ತಾನು ಸಹ್ಯಾದ್ರಿ ಪರ್ವತದಲ್ಲಿ ನಿಂತು ತನ್ನ ಕೊಡಲಿಯನ್ನು ಬೀಸಿ ಎಸೆಯುತ್ತಾನೆ. ಕೊಡಲಿ ಎಲ್ಲಿಗೆ ಹೋಗಿ ಬೀಳುತ್ತದೋ ಅಲ್ಲಿಯವರೆಗೂ ಹಿಮ್ಮುಖವಾಗಿ ಚಲಿಸುವಂತೆ ಸಮುದ್ರದ ಒಡೆಯನಾದ ಸಮುದ್ರ ರಾಜನನ್ನು ಕೇಳಿಕೊಳ್ಳುತ್ತಾನೆ. ಮಹಾಕೋಪಿಯಾಗಿದ್ದ ಪರಶುರಾಮನಿಗೆ ಇಲ್ಲ ಎಂದು ಹೇಳಲು ಸಮುದ್ರ ದೇವನಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಸಮುದ್ರ ಹಿಮ್ಮುಖವಾಗಿ ಚಲಿಸಿದರೂ ಉಪ್ಪು ಮಿತ್ತುಕೊಂಡ ಜಾಗ ಯಾವುದೇ ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ. ಅದರಲ್ಲಿ ಒಂದು ಹುಲ್ಲಿನ ಕಡಿಯೂ ಸಹ ಬೆಳೆಯುವುದಿಲ್ಲ. ಬರಡು ಭೂಮಿಯಾಗಿರುತ್ತದೆ ಎಂದು ಸಮುದ್ರ ದೇವ ಪರಶುರಾಮನಿಗೆ ಹೇಳುತ್ತಾನೆ. ತಾನು ಪಡೆದುಕೊಂಡಿದ್ದು ಬರಡು ಭೂಮಿ ಎಂದು ತಿಳಿದುಕೊಂಡ ಪರಶುರಾಮ ಸರ್ಪರಾಜನಾದ ವಾಸುಕಿಯನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡು ತಾನು ಪಡೆದ ಭೂಮಿಗೆ ಸರ್ಪಗಳನ್ನು ಕಳಿಸಿಕೊಡುವಂತೆ ಬೇಡಿಕೊಳ್ಳುತ್ತಾನೆ. ಸರ್ಪರಾಜ ವಾಸುಕಿ ಒಪ್ಪಿಕೊಳ್ಳುತ್ತಾನೆ. ಲಕ್ಷ ಲಕ್ಷ ನಾಗ ಸರ್ಪಗಳು ಭೂಮಿಗಿಳಿಯುತ್ತವೆ. ಹೀಗೆ ಹೇಳಿದ ಸರ್ಪಗಳು ಸುಮ್ಮನಿರುವುದಿಲ್ಲ. ಪಾತಾಳಕ್ಕೆ ರಂಧ್ರ ಕೊರೆದು ಸಿಹಿ ನೀರನ್ನು ಬರೆಸುತ್ತವೆ. ಭೂಗರ್ಭವನ್ನು ಬಸಿದು ಮಣ್ಣನ್ನು ತಂದು ಹುಟ್ಟ ಕಟ್ಟಿ ಬುಡಮೇಲು ಮಾಡಿಬಿಡುತ್ತವೆ. ದಿನೇ ದಿನೇ ವಾಸಯೋಗ್ಯವಾದ ತುಳುನಾಡು ಸೃಷ್ಟಿಯಾಗುತ್ತದೆ. ನಾಗನ ದಯೆಯಿಂದ ನೀರು ಉಕ್ಕುತ್ತದೆ. ಗಿಡಗಳು ಬೆಳೆಯುತ್ತವೆ. ನಾಡು ಕಲ್ಮಶಗಳನ್ನು ತೊಳೆದುಕೊಂಡು ಸಮೃದ್ಧಿಯನ್ನು ಪಡೆಯುತ್ತದೆ.
ಹೀಗೆ ನಾಗಗಳ ಆವಾಸ ಸ್ಥಾನದಲ್ಲಿ ಯಾರು ಹಾಲೆರೆದು ತಮ್ಮನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅಂಥವರಿಗೆ ತಮ್ಮ ವಶದಲ್ಲಿದ್ದ ಜಾಗವನ್ನು ಬಿಟ್ಟುಕೊಟ್ಟು ತುಳುನಾಡಿನ ಪ್ರಧಾನ ದೇವರಲ್ಲಿ ನಾಗದೇವರು ಒಬ್ಬರಾಗುತ್ತಾರೆ. ಇದು ಬರೀ ನಾಗ ಕಥೆಯಲ್ಲ, ತುಳುನಾಡಿನ ಸಮೃದ್ಧಿಯ ಕಥೆಯೂ ಹೌದು. ನಿಮ್ಮ ನೆಚ್ಚಿನ ಸ್ನೇಹಿತರೊಂದಿಗೆ ಬಂಧು ಬಳಗಗಳೊಂದಿಗೆ ಈ ಕಥೆಯನ್ನು ಹಂಚಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.